ಉಗ್ರ ಯಾಸಿನ್ ಮಲ್ಲಿಕ್ ದೆಹಲಿ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ಏನಿದೆ? ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಯಾಸಿನ್ ಮಲ್ಲಿಕ್ಗೆ ಧನ್ಯವಾದ ತಿಳಿಸಿದ್ಯಾಕೆ? ಯಾಸಿನ್ ಮಲ್ಲಿಕ್ ಯಾರು? ಅವನು ಮಾಡಿದ್ದ ದುಷ್ಕೃತ್ಯಗಳೇನು? ಇಂತಹ ಭಾರತ ವಿರೋಧಿಯ ಮೇಲೆ ಕಾಂಗ್ರೆಸ್ಸಿಗರಿಗೆ ಯಾಕೆ ಇಷ್ಟೊಂದು ಪ್ರೀತಿ? ನಮಸ್ಕಾರ. ಕಾಂಗ್ರೆಸ್ ಸರ್ಕಾರದ ಗೋಸುಂಬಿತನ ಏನು ಅನ್ನೋದು ಈಗ ಮತ್ತೊಮ್ಮೆ ಬಯಲಾಗಿದೆ. ಅದು ಹೇಗೆ ಅಂತೀರಾ? ಉಗ್ರ ಯಾಸಿನ್ ಮಲ್ಲಿಕ್ ದೆಹಲಿ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಅಫಿಡವಿಟ್ನ ಮೂಲಕವಾಗಿ ಈಗ ಕಾಂಗ್ರೆಸ್ ಸರ್ಕಾರದ ಗೋಸುಂಬಿತನ ಬಯಲಾಗಿದೆ. ಯಾಸಿನ್ ಮಲ್ಲಿಕ್ ಸಲ್ಲಿಸಿದ್ದಂತಹ ಅಫಿಡವಿಟ್ನಲ್ಲಿ ಏನಿದೆ ಅನ್ನೋದನ್ನ ಬಿಜೆಪಿಯ ರಾಷ್ಟ್ರೀಯ ಐಟಿ ವಿಭಾಗದ ಮುಖ್ಯಸ್ಥ ಆಗಿರುವಂತಹ ಅಮಿತ್ ಮಾಳವಿಯ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಆ ಅಫಿಡವಿಟ್ನಲ್ಲಿ ಉಗ್ರ ಯಾಸಿನ್ ಮಲ್ಲಿಕ್ ಏನ್ ಹೇಳಿದ್ದ ಅಂದ್ರೆ, 2006ರಲ್ಲಿ ಅಂದಿನ ಭಾರತ ಸರ್ಕಾರದ ಮನವಿಯ ಮೇರೆಗೆ, ಅಂದ್ರೆ ಅಂದಿನ UPA ಸರ್ಕಾರದ ಮನವಿಯ ಮೇರೆಗೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಉಗ್ರ ಹಫೀಜ್ ಸಯೀದ್ನನ್ನ ಭೇಟಿ ಮಾಡ್ಕೊಂಡು ಬಂದಿದ್ದೆ. ನಾನು ಹೋಗಿ ಆ ಉಗ್ರರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಕ್ಕೆ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂತಹ ಮನಮೋಹನ್ ಸಿಂಗ್ ಅವರು ನನಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಹೀಗಂತ ಯಾಸಿನ್ ಮಲ್ಲಿಕ್ ಸಲ್ಲಿಸಿದ್ದಂತಹ ಅಫಿಡವಿಟ್ ನಲ್ಲಿದೆ. ಇದನ್ನ ಅಮಿತ್ ಮಾಳವಿಯ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇದೇ ಕಾಂಗ್ರೆಸ್ಸಿಗರು ಈಗ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಭಾರತ ಸರ್ಕಾರವನ್ನ, ಬಿಜೆಪಿಯನ್ನ ಟೀಕೆ ಮಾಡ್ತಾ ಇದೆ. ಪಾಕಿಸ್ತಾನದ ವಿಚಾರದಲ್ಲಿ ಇನ್ನೂ ಕಟುವಾದ ನಿಲುವನ್ನ ತೆಗೆದುಕೊಳ್ಳಬೇಕಿತ್ತು ಅಂತ ಹೇಳಿ ಬುದ್ಧಿವಾದವನ್ನ ಹೇಳ್ತಾ ಇದೆ. ಆದ್ರೆ 2006ರಲ್ಲಿ ಇವರದ್ದೇ ಸರ್ಕಾರ ಇದ್ದಾಗ ಅಂತಹ ಕ್ರೂರನನ್ನ, ಒಬ್ಬ ಉಗ್ರನನ್ನ ಸಂಸತ್ತಿಗೆ ಕರೆಸಿ ಧನ್ಯವಾದ ಹೇಳಿದ್ದೇನು, ಅವನಿಗೆ ಹ್ಯಾಂಡ್ ಶೇಕ್ ಮಾಡಿದ್ದೇನು. ಹೋಗಿ ಅಂತಹ ದುಷ್ಕೃತ್ಯ ಮಾಡಿದಂತಹ ಒಬ್ಬ ಉಗ್ರನಿಗೆ ಇವರು ಶೇಕ್ ಹ್ಯಾಂಡ್ ಮಾಡ್ತಾರೆ, ಧನ್ಯವಾದ ಹೇಳ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಇದಕ್ಕೆಲ್ಲ? ಈಗ ಈ ಯಾಸಿನ್ ಮನಿ ಲಾಂಡರಿಂಗ್ ಕೇಸ್ನಲ್ಲಿ ಜೈಲ್ನಲ್ಲಿದ್ದಾನೆ. ಇವನಿಗೆ ಜೀವಾವಧಿ ಶಿಕ್ಷೆಯನ್ನೂ ವಿಧಿಸಲಾಗಿದೆ. ಕೇವಲ ಮನಿ ಲಾಂಡರಿಂಗ್ ಕೇಸ್ ಮಾತ್ರ ಅಲ್ಲ, ಇವನು ಮಾಡಿದಂತಹ ಕೆಲವೊಂದಿಷ್ಟು ಹಿಂಸಾಚಾರಗಳ ಬಗ್ಗೆ, ಇವನ ದುಷ್ಕೃತ್ಯಗಳ ಬಗ್ಗೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಹಾಗಾಗಿ ಯಾರು ಈ ಯಾಸಿನ್ ಮಲ್ಲಿಕ್? ಇವನ ಹಿನ್ನೆಲೆ ಏನು? ಇವನು ಮಾಡಿದಂತಹ ಉಗ್ರವಾದಿ ಚಟುವಟಿಕೆಗಳೇನು? ಹೇಳ್ತೀನಿ. ಯಾಸಿನ್ ಮಲ್ಲಿಕ್ ಇವನು ಜಮ್ಮು ಅಂಡ್ ಕಾಶ್ಮೀರ್ ಲಿಬರೇಷನ್ ಫ್ರಂಟ್ನ ಅಧ್ಯಕ್ಷ. ಕಾಶ್ಮೀರವನ್ನ ಭಾರತ ಮತ್ತು ಪಾಕಿಸ್ತಾನ ಇವೆರಡರಿಂದಲೂ ಬೇರ್ಪಡಿಸಬೇಕು ಅನ್ನೋದನ್ನ ಇವನು ಬೆಂಬಲಿಸಿಕೊಂಡು ಬಂದಿದ್ದ. ಇವನು ತನ್ನ ಬಾಲ್ಯದಿಂದಲೇ ಟೆರರಿಸಂನಿಂದ ಪ್ರಭಾವಿತನಾಗಿದ್ದ. 1980ರಲ್ಲಿ ರಾಜಕೀಯ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದ್ದ. ತಾಲಾ ಅನ್ನುವಂತಹ ಒಂದು ಪಾರ್ಟಿಯನ್ನ ಕೂಡ ರಚಿಸಿದ್ದ. ಈ ಮಧ್ಯೆ ಇವನು ಪ್ರತಿಭಟನೆಗಳಲ್ಲಿ, ಅನೇಕ ದಂಗೆಗಳಲ್ಲಿ ಭಾಗವಹಿಸಿದ್ರಿಂದ ಜೈಲ್ ಪಾಲಾಗಿದ್ದ. 4 ತಿಂಗಳು ಜೈಲಿನಲ್ಲಿದ್ದ. ಜೈಲಿನಿಂದ ಹೊರಗಡೆ ಬಂದ ಮೇಲೆ ಇವನು ರಚಿಸಿದ್ದಂತಹ ಟಾಲಾ ಪಾರ್ಟಿಯನ್ನ ಇಸ್ಲಾಮಿಕ್ ಸ್ಟೂಡೆಂಟ್ಸ್ ಲೀಗ್ ಅಂತ ಮಾಡಿದ. 1987ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭಾ ಚುನಾವಣೆಯಲ್ಲಿ ಈ ಇಸ್ಲಾಮಿಕ್ ಸ್ಟೂಡೆಂಟ್ಸ್ ಲೀಗ್ ಅನ್ನ ಸೇರಿಸಿದ. ಎಲೆಕ್ಷನ್ ಟೈಮ್ ನಲ್ಲಿ ಇವನು ರಿಗ್ಗಿಂಗ್ ಮಾಡಿದ್ದ ಅನ್ನುವಂತಹ ಆರೋಪದ ಮೇಲೆ ಇವನನ್ನ ಮತ್ತೆ ಪೊಲೀಸರು ಬಂಧಿಸಿದ್ರು. ಬಿಡುಗಡೆ ಆದ ನಂತರ ಈ ಯಾಸಿನ್ ಮಲ್ಲಿಕ್ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಶಸ್ತ್ರಾಸ್ತ್ರ ತರಬೇತಿಯನ್ನ ಪಡೆದಿದ್ದ. ಶಸ್ತ್ರಾಸ್ತ್ರ ತರಬೇತಿಯನ್ನ ಪಡ್ಕೊಂಡು ಬಂದು ಜಮ್ಮು ಅಂಡ್ ಕಾಶ್ಮೀರ್ ಲಿಬರೇಟ್ ಫ್ರಂಟ್ ಅನ್ನ ಪ್ರಾರಂಭ ಮಾಡಿದ. ಆಮೇಲೆ ಹಜಿ ಗ್ರೂಪ್ ಅನ್ನ ರಚನೆ ಮಾಡಿದ. ಇದಾದ ನಂತರ ಇವನ ಉಗ್ರ ಚಟುವಟಿಕೆಗಳು ಪ್ರಾರಂಭ ಆಯಿತು. 1989ರಲ್ಲಿ ಭಾರತದ ಗೃಹ ಸಚಿವರಾಗಿದ್ದಂತಹ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಮಗಳು ರುಬಿಯಾ ಸಯೀದನ್ನ ಅಪಹರಣ ಮಾಡಿದ್ದ. ಈಕೆಯನ್ನ ಅಪಹರಣ ಮಾಡಿ ಜೈಲಿನಲ್ಲಿರುವಂತಹ 5 ಉಗ್ರಗಾಮಿಗಳನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದ. 1990ರಲ್ಲಿ ಶ್ರೀನಗರದಲ್ಲಿ ಭಾರತದ 4 ವಾಯುಪಡೆ ಸಿಬ್ಬಂದಿಗಳ ಮೇಲೆ ದಾಳಿಯನ್ನ ಮಾಡಿದ್ದ. 2013ರಲ್ಲಿ 26/11 ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಉಗ್ರ ಹಫೀಜ್ ಸಯೀದ್ನನ್ನ ಈತ ಭೇಟಿಯಾಗಿದ್ದ. ಪಾಕಿಸ್ತಾನದಿಂದ ಹಣವನ್ನ ಪಡೆದು ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳನ್ನ ನಡೆಸಿದ್ದ. ಈ ಕ್ರೂರಿ ಯಾಸಿನ್ ಮಲ್ಲಿಕ್ ಇದಾನಲ್ವಾ, ಇವನು ಕಾಶ್ಮೀರಿ ಪಂಡಿತರ ಹತ್ಯೆ ಮಾಡಿದ್ದ. ಭಯೋತ್ಪಾದನೆಗೆ ಹವಾಲಾ ಹಣವನ್ನ ಬಳಕೆ ಮಾಡಿದ್ದ. ಭಾರತದಲ್ಲಿ ಪಾಕಿಸ್ತಾನದ ಉಗ್ರ ಸಂಘಟನೆ ಐಸಿಸ್ ಪರವಾಗಿ ಕೆಲಸ ಮಾಡಿದ್ದ. ಮುಸ್ಲಿಂ ಯುವಕರನ್ನ ಇಸ್ಲಾಂ ಮೂಲಭೂತವಾದದತ್ತ ಸೆಳೆತಿದ್ದ. ಶಾಲೆಗಳನ್ನ ಸುಡೋದು, ಕಲ್ಲು ತೂರಾಟ ನಡೆಸೋದು, ಇಂತಹ ದಂಗೆಗಳಿಗೆ ಇವನು ಪ್ರಚೋದನೆಯನ್ನ ನೀಡ್ತಿದ್ದ. ಕೇಳಿದ್ರಲ್ವಾ ಇವನ ಉಗ್ರ ಚಟುವಟಿಕೆಗಳ ಬಗ್ಗೆ. ಇಂತಹ ಭಾರತ ವಿರೋಧಿಯನ್ನ, ಕಾಶ್ಮೀರಿ ಪಂಡಿತರ ಹತ್ಯೆಯನ್ನ ಮಾಡಿದಂತಹ ಇಂತಹ ಕ್ರೂರನನ್ನ ಸಂಸತ್ತಿಗೆ ಕರೆಸಿ ಅವನಿಗೆ ಧನ್ಯವಾದ ಹೇಳ್ತಾರೆ, ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಸೊ ಇವರ ಪಾಕ್ ಪ್ರೀತಿ ಅನ್ನುವಂಥದ್ದು ಯಾವಾಗ ಕೊನೆಗೊಳ್ಳುತ್ತೋ ಗೊತ್ತಿಲ್ಲ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.